14 ಫೆಬ್ರವರಿ 2019 ಬೆಳಗ್ಗೆ ಸಿಆರ್ಪಿಎಫ್ ನ ಕಾನ್ವಾಯ್ ಜಮ್ಮು ಕ್ಯಾಂಪ್ನಿಂದ ಶ್ರೀನಗರ ಕ್ಯಾಂಪ್ಗೆ ನ್ಯಾಷನಲ್ ಹೈವೇ 44 ಮೇಲೆ ಪುಲ್ವಾಮಾದಿಂದ ಹೋಗುತ್ತಿತ್ತು. ಪುಲ್ವಾಮಾ ಜಿಲ್ಲೆಯಲ್ಲಿ ಆದಿಲ್ ಎಂಬ ಹುಡುಗ ಜೈಷೆ ಮೊಹಮ್ಮದ್ ಎಂಬ ಮಿಲಿಟೆಂಟ್ ಗ್ರೂಪ್ ನ ಪ್ರಭಾವಕ್ಕೆ ಒಳಗಾಗಿ ಆ ಭಾರತದ ಆರ್ಮಿ ಮೇಲೆ ದಾಳಿ ಮಾಡ್ಬೇಕಂತ 1 ವರ್ಷದಿಂದ ಟ್ರೈನಿಂಗ್ ಅನ್ನು ತಗೊಂತಾ ಇದ್ದ. ಇನ್ನು ಸಿಆರ್ಪಿಎಫ್ ನ ಕಾನ್ವಾಯ್ ಪುಲ್ವಾಮಾವನ್ನು ತಲುಪುತ್ತಿರುವಾಗ ಸ್ಲೀಪರ್ ಸೆಲ್ಸ್ ನಿಂದ ಜೈಷೆ ಮೊಹಮ್ಮದ್ ಕ್ಯಾಂಪ್ಗೆ ಈ ವಿಷಯವನ್ನು ತಿಳಿಸಲಾಗುತ್ತದೆ ಮತ್ತು ಆದಿಲ್ನಿಗೆ ಹಿಂದಿನ 6 ತಿಂಗಳಲ್ಲಿ ಪಾಕಿಸ್ತಾನದಿಂದ ತಂದಿರುವ 200 ಕೆಜಿಗಿಂತ ಹೆಚ್ಚಿರುವ ಆರ್ಡಿಎಕ್ಸ್ ಮತ್ತು ಅಮೋನಿಯಂ ನೈಟ್ರೇಟ್ ಎಂಬ ಎಕ್ಸ್ಪ್ಲೋಸಿವ್ಸ್ ಗಳನ್ನು ಕಾರಿನಲ್ಲಿ ತುಂಬಿ ರೆಡಿಯಾಗಿ ಇರಲು ತಿಳಿಸಲಾಗುತ್ತದೆ. ಇನ್ನು ಪ್ಲಾನ್ ನ ಪ್ರಕಾರ ಆದಿಲ್ ಸಿಆರ್ಪಿಎಫ್ ಕಾನ್ವಾಯ್ ಬರುವುದನ್ನು ಕಂಡ ಕೂಡಲೇ ಎಕ್ಸ್ಪ್ಲೋಸಿವ್ಸ್ ನಿಂದ ತುಂಬಿದ ಕಾರನ್ನು ಸಿಆರ್ಪಿಎಫ್ ನ 5ನೇ ಬಸ್ಸಿಗೆ ಡಿಕ್ಕಿ ಹೊಡೆಸುತ್ತಾನೆ. ಈ ಸ್ಫೋಟದಿಂದ 40 ಜನ ಸೈನಿಕರು ಸ್ಥಳದಲ್ಲೇ ಸಾವನ್ನಪ್ತಾರೆ ಮತ್ತು 70 ಜನ ಸೈನಿಕರಿಗೆ ಸೀರಿಯಸ್ ಇಂಜುರೀಸ್ ಆಗಿವೆ. ಇದಕ್ಕೆಲ್ಲ ನಮ್ ಸಿಸ್ಟಮ್ ಕೂಡ ಕಾರಣ ಆಗ್ತಾ ಇದೆ. ಏಕೆಂದ್ರೆ ಒಬ್ಬ ರಾಜಕಾರಣಿ ಬಂದ್ರೆ ಹೈವೇ ಬ್ಲಾಕ್ ಮಾಡಿ ಯಾವ ವೆಹಿಕಲ್ ಅನ್ನು ಬಿಡುವುದಿಲ್ಲ. ಆದ್ರೆ ದೇಶ ಕಾಯುವ ಸೈನಿಕರಿಗೆ ಈ ಫೆಸಿಲಿಟಿ ಯಾಕಿಲ್ಲ?